Hello students, let us work out one more problem on contract costing in this video. ಇದು ಕೂಡ ನಿಮ್ಮ ಪ್ರೀವಿಯಸ್ ಎಕ್ಸಾಮಿನೇಷನಲ್ಲಿ ಬಂದಿರತಕ್ಕಂತಹ ಒಂದು 14 ಮಾರ್ಕ್ಸಿನ ಪ್ರಾಬ್ಲಮ್ಮು. ಲೆಟ್ us see the question now. From the following particulars relating to a contract, prepare number 1 contract account, number 2 contractees account, and relevant entries in the balance sheet. This relevant entries in the balance sheet ಇದೆಯಲ್ಲ, this is very important. ಯಾಕಪ್ಪ ಅಂದರೆ ಅರ್ಲಿಯರ್ ನಾವು ಕೆಲವು ಪ್ರಾಬ್ಲಮ್ಸನ್ನು ಮಾಡಿದಾಗ ಬ್ಯಾಲೆನ್ಸ್ ಶೀಟು ಫುಲ್ ಐಟಮ್ಸ್ ಜೊತೆಗೆ ಮಾಡಿದ್ವಿ. ಬ್ಯಾಲೆನ್ಸ್ ಶೀಟು ಟ್ಯಾಲಿ ಆಗ್ತಿತ್ತು, ಬ್ಯಾಲೆನ್ಸ್ ಆಗ್ತಿತ್ತು. ಅಂದರೆ ಎಲ್ಲ ಅಸೆಟ್ಸು ಲಯಬಿಲಿಟೀಸು ನಮಗೆ ಕೊಡ್ತಾಯಿದ್ರು. ಆದರೆ ಈ ಪ್ರಾಬ್ಲಮಲ್ಲಿ ಏನು ಮಾಡ್ತಾರೆ, ಎಲ್ಲ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸನ್ನು ನಮಗೆ ಕೊಡೋದಿಲ್ಲ. ಈ ಕಾಂಟ್ರಾಕ್ಟಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸು ಯಾವುದು ಬ್ಯಾಲೆನ್ಸ್ ಶೀಟ್ಗೆ ಹೋಗುತ್ತೋ ಅದನ್ನು ಮಾತ್ರ ನಾವು ಐಡೆಂಟಿಫೈ ಮಾಡಿ ಬ್ಯಾಲೆನ್ಸ್ ಶೀಟಲ್ಲಿ ಜಸ್ಟ್ ನೋಟ್ ಮಾಡಬೇಕಾಗತ್ತೆ. ಬ್ಯಾಲೆನ್ಸ್ ಶೀಟ್ನ ಟೋಟಲ್ ಮಾಡೋ ಅಗತ್ಯ ಇಲ್ಲ, ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗೋದು ಇಲ್ಲ. ಸೊ ಹೇಗೆ ಮಾಡ್ತೀವಿ ಅನ್ನೋದನ್ನು ಒಂದ್ಸಲ ನೋಡ್ಕೊಳ್ಳಿ. ಸೊ ಕೊಟ್ಟಿರೋ ಐಟಮ್ಸ್ ಒಂದೊಂದಾಗಿ ಜಸ್ಟ್ ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್, ಇದು ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಟು. ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗಿರುವಂಥದ್ದು ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಕಳಿಸಿರುವಂಥ ಮೆಟೀರಿಯಲ್ಸು. ಲೇಬರ್ ಎಂಗೇಜ್ಡ್ ಆನ್ ಸೈಟು, ದಿಸ್ ಈಸ್ ಆಲ್ಸೋ ಶುಡ್ ಅಪಿಯರ್ ಆನ್ ದ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು. ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟ್ 15,000, ಅಗೈನ್ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಮತ್ತು ಇದು ಎರಡನೇ ಸಲ ಕ್ರೆಡಿಟ್ ಸೈಡ್ಗೂ ಬರುತ್ತೆ. ಡಿಪ್ರಿಸಿಯೇಷನ್ ಲೆಸ್ ಮಾಡಿಕೊಂಡು ಕ್ಲೋಸಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡ್ತೀವಿ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಗೈನ್ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು, ಕಾಂಟ್ರಾಕ್ಟ್ಗೆ ಸಂಬಂಧಪಟ್ಟ ಎಕ್ಸ್ಪೆಂಡಿಚರ್ ಇದು. ಎಸ್ಟಾಬ್ಲಿಷ್ಮೆಂಟು ಚಾರ್ಜಸ್ಸು ಕೂಡ ಅಗೈನ್ ಡೆಬಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್, ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್, ಇದು ನೋಡಿ, ಇದು ಅಂಡರ್ಲೈನ್ ಮಾಡ್ತೀನಿ, ಇದು ಕ್ರೆಡಿಟ್ ಸೈಡ್ಗೆ ಹೋಗುತ್ತೆ. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್, ಕಾಂಟ್ರಾಕ್ಟ್ ಸೈಟಿಂದ ಈ ಮೆಟೀರಿಯಲ್ಸು ನಮಗೆ ಬೇಡ, ಇದನ್ನು ನಾವು ಬಳಸೋದಿಲ್ಲ ಕಾಂಟ್ರಾಕ್ಟಲ್ಲಿ ಅಂದ್ಬಿಟ್ಟು ಸ್ಟೋರ್ಗೆ ವಾಪಸ್ ಕಳಿಸಿದ್ದಾರೆ. ವಾಪಸ್ ಕಳಿಸಿದ್ದಾರೆ ಅಂತಂದರೆ ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಅದು ಸ್ಟೋರಿಗೆ ಕಳಿಸಿದ್ದಾರೆ ಅಂದರೆ ಸ್ಟೋರಿಗೆ ಬಂದು ಸ್ಟೋರಲ್ಲಿ ಇರುತ್ತೆ ಅದು. ಸೊ ಸ್ಟೋರಲ್ಲಿರುವಂತಹ ಮೆಟೀರಿಯಲ್ಸು ನಮಗೆ ಅಸೆಟ್ಟು, ಆ ಅಸೆಟ್ಟನ್ನು ನಾವು ಬ್ಯಾಲೆನ್ಸ್ ಶೀಟಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಈ ಐಟಮ್ಮು ಎರಡು ಕಡೆ ಎಂಟ್ರಿ ಆಗಬೇಕು. ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡ್ ಒಂದು, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಒಂದು. ದೆನ್ ವರ್ಕ್ ಸರ್ಟಿಫೈಡ್, ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡು, ಅಟ್ ದ ಸೇಮ್ ಟೈಮ್ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಅಸೆಟ್ ಸೈಡ್ ಬರುತ್ತೆ. ಸೊ ನಾನು ಯಾವ್ದು ಬ್ಯಾಲೆನ್ಸ್ ಶೀಟಲ್ಲಿ ಬರುತ್ತೆ ಅಂತ ನಿಮಗೆ ಜಸ್ಟ್ ಅಂಡರ್ಲೈನ್ ಮಾಡಿ ಹೋಗ್ತಾ ಇದ್ದೀನಿ ಇಲ್ಲಿ. ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್, ಅನ್ಸರ್ಟಿಫೈಡ್ ವರ್ಕು, ಇದು ಕೂಡ ಎರಡು ಕಡೆ ಬರಬೇಕು. ಒಂದು ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ವರ್ಕ್ ಅನ್ಸರ್ಟಿಫೈಡ್ ಮತ್ತು ವರ್ಕ್ ಸರ್ಟಿಫೈಡ್ ಎರಡೂ ತೋರಿಸ್ತೀವಲ್ಲಿ. ಅದಾದ ಮೇಲೆ ಬ್ಯಾಲೆನ್ಸ್ ಶೀಟಲ್ಲಿ ಕೂಡ ಅಸೆಟ್ ಸೈಡಲ್ಲಿ ತೋರಿಸ್ತೀವಿ. ದೆನ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ 31st ಡಿಸೆಂಬರ್, ಇಯರ್ ಎಂಡಿಂಗಲ್ಲಿ ಬುಕ್ಸ್ ಆಫ್ ಅಕೌಂಟ್ಸನ್ನು ಕ್ಲೋಸ್ ಮಾಡೋ ಡೇಟ್ಗೆ ಸೈಟಲ್ಲಿರುವಂತಹ ಮೆಟೀರಿಯಲ್ಸು, ಅಂದರೆ ಕಾಂಟ್ರಾಕ್ಟ್ ಇನ್ನೂ ನಡಿಬೇಕಾಗಿದೆ, ವರ್ಕ್ ಇನ್ನೂ ಇದೆ, ಬಟ್ ಇಯರ್ ಕ್ಲೋಸ್ ಆಗಿರೋದ್ರಿಂದ ಅವತ್ತಿನ ಡೇಟ್ಗೆ ಕ್ಲೋಸಿಂಗ್ ಸ್ಟಾಕ್ ಆಫ್ ಅನ್ಯೂಸ್ಡ್ ಮೆಟೀರಿಯಲ್ಸ್ ಇನ್ ಹ್ಯಾಂಡ್ ಇರುತ್ತೆ. ಇದು ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟಲ್ಲಿ ಒನ್ಸ್ ಬರುತ್ತೆ, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡು ಬರುತ್ತೆ. ದೆನ್ ವೇಜಸ್ ಅಕ್ರೂಡ್, ವೇಜಸ್ ಅಕ್ರೂಡ್ ಅಂದರೆ ಔಟ್ಸ್ಟ್ಯಾಂಡಿಂಗ್ ವೇಜಸ್ಸು, ಅಂದರೆ ಪೇಮೆಂಟ್ ಮಾಡಬೇಕಾಗಿದೆ ವೇಜಸ್ಸು ಆದರೆ ಇನ್ನೂ ಮಾಡಿಲ್ಲ, ಔಟ್ಸ್ಟ್ಯಾಂಡಿಂಗ್ ವೇಜಸ್ ಅಥವಾ ಅಕ್ರೂಡ್ ವೇಜಸ್. ಇದನ್ನು ಕೂಡ ನಾವು 2 ಟೈಮ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ಒಂದು ಕಾಂಟ್ರಾಕ್ಟ್ ಅಕೌಂಟಲ್ಲಿ ವೇಜಸ್ಗೆ ಆ್ಯಡ್ ಮಾಡ್ತೀವಿ. ನೋಡಿ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಆಲ್ರೆಡಿ ವೇಜಸ್ ಇಲ್ಲಿ ಕೊಟ್ಟಿದ್ದಾರಲ್ಲ, ಲೇಬರ್ ಅಂತ ಕೊಟ್ಟಿದ್ದಾರೆ, ಎರಡೂ ಒಂದೇ. ಲೇಬರ್ ಅಂದರು ವೇಜಸ್ ಅಂದರು ಎರಡೂ ಒಂದೇ. ಸೊ ಆಲ್ರೆಡಿ 74,375 ರುಪೀಸ್ ಲೇಬರನ್ನು ಪೇಮೆಂಟ್ ಮಾಡಿ ಆಗಿದೆ. ಇನ್ನೂ ಸ್ವಲ್ಪ ಪೇಮೆಂಟ್ ಮಾಡಬೇಕು. ಎಷ್ಟು? 2,400 ಅಷ್ಟು ವೇಜಸ್ಸು ಪೇಮೆಂಟ್ ಆಗಬೇಕಾಗಿದೆ, ಅದನ್ನಿನ್ನೂ ಪೇಮೆಂಟ್ ಮಾಡಿಲ್ಲ, ಅಂದರೆ ಔಟ್ಸ್ಟ್ಯಾಂಡಿಂಗ್, ಅಕ್ರೂಡ್. This should be entered on debit side of contract account
either it can be added to the already paid labor or it can be shown separately. ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಲೇಬರ್ಗೆ ಆ್ಯಡ್ ಮಾಡ್ಬೋದು ಅಥವಾ ಸಪ್ರೇಟಾಗಿ ತೋರಿಸ್ಬೋದು ಒಂದು. ಎರಡನೇದು, ಇದನ್ನು ನಾವು ಪೇ ಮಾಡಬೇಕಾಗಿರೋದರಿಂದ ಇದು ನಮ್ಮ ಲಯಬಿಲಿಟಿ ಆಗುತ್ತೆ. ದಿಸ್ ಹ್ಯಾಸ್ ಟು ಬಿ ಪೇಯ್ಡ್. ಇನ್ನೂ ಪೇಮೆಂಟ್ ಆಗಿಲ್ಲ, ಪೇ ಮಾಡಬೇಕು, ಔಟ್ಸ್ಟ್ಯಾಂಡಿಂಗ್ ಬಾಕಿ ಇದೆ, ಅಕ್ರೂಡ್ ಇದೆ, ಪೆಂಡಿಂಗ್ ಇದೆ. ಹಾಗಾಗಿ ಇದು ನಮ್ಮ ಲಯಬಿಲಿಟಿ, ಬ್ಯಾಲೆನ್ಸ್ ಶೀಟಿನ ಲಯಬಿಲಿಟಿ ಸೈಡಲ್ಲಿ ನಾವು ತೋರಿಸ್ಬೇಕಾಗತ್ತೆ. ದೆನ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಕ್ರೂಡ್ ಆನ್ 31st ಡಿಸೆಂಬರ್, ಇದನ್ನು ಕೂಡ ಸೇಮ್ ಟ್ರೀಟ್ಮೆಂಟು. ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಡೈರೆಕ್ಟ್ ಎಕ್ಸ್ಪೆಂಡಿಚರಿಗೆ ಆ್ಯಡ್ ಮಾಡ್ಬೋದು. ಡಿಫ್ರೆನ್ಸ್ ಏನು ಡೈರೆಕ್ಟ್ ಎಕ್ಸ್ಪೆಂಡಿಚರ್ಗೂ ಅಕ್ರೂಡ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ಗೂ ಡಿಫ್ರೆನ್ಸ್ ಏನು? ಡೈರೆಕ್ಟ್ ಎಕ್ಸ್ಪೆಂಡಿಚರು ಅದು ಎಕ್ಸ್ಪೆಂಡಿಚರೇ, ಇದು ಎಕ್ಸ್ಪೆಂಡಿಚರೇ, ಆದರೆ ಅದು ಪೇಮೆಂಟ್ ಆಗಿದೆ, ಇದಿನ್ನೂ ಆಗಿಲ್ಲ. ಪೇಮೆಂಟ್ ಆಗೋ ಇರೋದನ್ನು ಎಕ್ಸ್ಪೆಂಡಿಚರ್, ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಂತ ಕೊಟ್ಬಿಟ್ಟಿದ್ದಾನೆ. ಇನ್ಕರ್ ಆಗಿದೆ, ಪೇಮೆಂಟ್ ಮಾಡಬೇಕಾಗಿದೆ, ಆದರೆ ಇನ್ನೂ ಮಾಡಿಲ್ಲ ಅನ್ನೋದನ್ನು ಔಟ್ಸ್ಟ್ಯಾಂಡಿಂಗ್ ಅಕ್ರೂಡ್ ಅಂತ ಹೇಳಿದ್ದೀವಿ. ಸೊ ಇದು ಕಾಂಟ್ರಾಕ್ಟ್ ಅಕೌಂಟಿನ ಡೆಬಿಟ್ ಸೈಡಲ್ಲಿ ಡೈರೆಕ್ಟ್ ಎಕ್ಸ್ಪೆಂಡಿಚರ್ಗೆ ಆ್ಯಡ್ ಆಗಬೇಕು, ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ, ವಿ ಹ್ಯಾವ್ ಟು ಪೇ. ಯಾವುದ್ಯಾವುದನ್ನೆಲ್ಲ ನಾವು ಪೇ ಮಾಡಬೇಕಾಗತ್ತೋ ಅದೆಲ್ಲ ಲಯಬಿಲಿಟಿ, ವಿ ಹ್ಯಾವ್ ಟು ಪೇ. ಸೊ ಅದನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ 240 ತೋರಿಸ್ಬೇಕಾಗತ್ತೆ. ದೆನ್ ವ್ಯಾಲ್ಯೂ ಆಫ್ ಪ್ಲಾಂಟ್ ಆನ್ 31st ಡಿಸೆಂಬರ್, ದಿಸ್ ಶುಡ್ ಅಪಿಯರ್ ಆನ್ ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟ್. ಆಲ್ರೆಡಿ ನಮಗೆ ಇಲ್ಲಿ ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟ್ ಅಂತ ಕೊಟ್ಟಿದ್ದಾರೆ ನೋಡಿ, 15,000 ರೂಪಾಯಿ ಪ್ಲ್ಯಾಂಟು, ಇದು ಡೆಬಿಟ್ ಸೈಡು. ಆ ವರ್ಷ ಎಲ್ಲ ಕಾಂಟ್ರಾಕ್ಟ್ಗೋಸ್ಕರ ಅದನ್ನು ನಾವು ಬಳಸ್ಕೊಳ್ತೀವಿ, ಬಳಸ್ಕೊಂಡ್ಮೇಲೆ ಡಿಪ್ರಿಸಿಯೇಷನ್ ಆಗುತ್ತೆ. ಡಿಪ್ರಿಸಿಯೇಷನ್ ಆದಮೇಲೆ ಉಳಿದಿರುವಂತಹ ಬ್ಯಾಲೆನ್ಸು, ಇಲ್ಲಿ ಇವರು ಡಿಪ್ರಿಸಿಯೇಷನ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಹಿಡನ್ ಆಗಿದೆ ಡಿಪ್ರಿಸಿಯೇಷನು. ಡಿಪ್ರಿಸಿಯೇಷನ್ ಎಷ್ಟಪ್ಪ ಅಂದರೆ 15 ಮೈನಸ್ 11,000, 4,000 ಡಿಪ್ರಿಸಿಯೇಷನ್. ಒರಿಜಿನಲ್ಲು ಕಾಂಟ್ರಾಕ್ಟಿಗೆ ಕಳಿಸಿದಾಗ ಪ್ಲ್ಯಾಂಟ್ ವ್ಯಾಲ್ಯೂ ಎಷ್ಟು? 15,000. ಇಯರ್ ಎಂಡಿಂಗಲ್ಲಿ ಅದರ ವ್ಯಾಲ್ಯೂ ಎಷ್ಟು? 11,000. 15,000ದ ಪ್ಲ್ಯಾಂಟು 11,000 ಆಗೋಗಿದೆ ಅಂದರೆ ಅರ್ಥ ಏನು? ಡಿಪ್ರಿಷಿಯೇಟ್ ಆಗೋಗಿದೆ. ಎಷ್ಟು ಡಿಪ್ರಿಷಿಯೇಟ್ ಆಗಿದೆ? 4,000 ಡಿಪ್ರಿಷಿಯೇಟ್ ಆಗಿದೆ. ಸೊ ಇದು ಓಪನಿಂಗ್ ಬ್ಯಾಲೆನ್ಸು, ಇದು ಕ್ಲೋಸಿಂಗ್ ಬ್ಯಾಲೆನ್ಸು, ಇದು ಡೆಬಿಟ್ ಸೈಡು, ಇದು ಕ್ರೆಡಿಟ್ ಸೈಡ್ ಆಫ್ ಕಾಂಟ್ರಾಕ್ಟ್ ಅಕೌಂಟು. ಕಾಂಟ್ರಾಕ್ಟ್ ಅಕೌಂಟಿನ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡೋದರ ಜೊತೆಗೆ ಬ್ಯಾಲೆನ್ಸ್ ಶೀಟಲ್ಲೂ ಕೂಡ ಅಸೆಟ್ ಅಂತ ಹೇಳಿ ತೋರಿಸ್ಬೇಕು, ವ್ಯಾಲ್ಯೂ ಆಫ್ ಪ್ಲ್ಯಾಂಟ್. ಇನ್ನೊಂದು ಸಲ ನೋಡ್ಕೊಳ್ಳಿ ಐಟಮ್ಸು ಯಾವ್ದ್ಯಾವ್ದು ಎಲ್ಲೆಲ್ಲಿ ಬರಬೇಕು ಅಂತ ಇನ್ನೊಂದು ಸಲ ಹೇಳ್ಬಿಟ್ರೆ ನಿಮಗೆ ಆಮೇಲೆ ಪ್ರಾಬ್ಲಮ್ ಮಾಡೋದು ತುಂಬ ಸಿಂಪಲ್ ಆಗಿಬಿಡುತ್ತೆ. ಮೆಟೀರಿಯಲ್ಸ್ ಸೆಂಟ್ ಟು ಸೈಟು, ಕಾಂಟ್ರಾಕ್ಟ್ ಡೆಬಿಟ್ಟು. ಲೇಬರ್ ಎಂಗೇಜ್ಡ್ ಆನ್ ಸೈಟು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ಟು. ಪ್ಲ್ಯಾಂಟ್ ಇನ್ಸ್ಟಾಲ್ಡ್ ಅಟ್ ಕಾಸ್ಟು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ಟು. ಡೈರೆಕ್ಟ್ ಎಕ್ಸ್ಪೆಂಡಿಚರ್, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ಟು. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್ಟು. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ಸು, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟು ಮತ್ತು ಬ್ಯಾಲೆನ್ಸ್ ಶೀಟು ಅಸೆಟ್ಟು. ವರ್ಕ್ ಸರ್ಟಿಫೈಡು, ಕಾಂಟ್ರಾಕ್ಟ್ ಅಕೌಂಟು ಕ್ರೆಡಿಟು ಮತ್ತು ಬ್ಯಾಲೆನ್ಸ್ ಶೀಟು ಅಸೆಟ್ಟು. ಕಾಸ್ಟ್ ಆಫ್ ವರ್ಕ್ ನಾಟ್ ಸರ್ಟಿಫೈಡ್, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟು, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಟು. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ ಡಿಸೆಂಬರ್ 31st, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟು, ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ಟು. ವೇಜಸ್ ಅಕ್ರೂಡ್, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಡೆಬಿಟ್, ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ. ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಕ್ರೂಡ್, ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಅಕ್ರೂಡ್, ಕಾಂಟ್ರಾಕ್ಟ್ ಅಕೌಂಟ್ ಡೆಬಿಟ್, ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ. ಪ್ಲ್ಯಾಂಟ್ ವ್ಯಾಲ್ಯೂ, ಕಾಂಟ್ರಾಕ್ಟ್ ಅಕೌಂಟ್ ಕ್ರೆಡಿಟ್, balance sheet asset. Come on, we'll proceed further. And the contract price has been agreed at rupees 2,50,000. Idu contract price, total value of the contract. Cash has been received from the contractee amounting to rupees 1,80,000. ಎಷ್ಟು ಕ್ಯಾಶ್ ರಿಸೀವ್ ಆಗಿದೆ? 1,80,000 ರೂಪೀಸ್ ರಿಸೀವ್ ಆಗಿದೆ. ವರ್ಕ್ ಸರ್ಟಿಫೈಡ್ ಎಷ್ಟು? 1,95,000, ಬಟ್ ಕ್ಯಾಶ್ ಬಂದಿರೋದು 1,80,000. ಸೊ ಎಲ್ಲ ಅಮೌಂಟ್ಸು ಡೈರೆಕ್ಟಾಗಿ ಅವರೇ ಕೊಟ್ಬಿಟ್ಟಿದ್ದಾರೆ, ನಾವೇನು ಕ್ಯಾಲ್ಕುಲೇಷನ್ ಮಾಡೋಷ್ಟಿಲ್ಲ. ಇದು ಕಾಂಟ್ರಾಕ್ಟ್ ಪ್ರೈಸು. ಈ ಕಾಂಟ್ರಾಕ್ಟ್ ಪ್ರೈಸ್ ಎಲ್ಲಿ ಬರುತ್ತೆ ಸರ್? ಎಲ್ಲೂ ಬರೋದಿಲ್ಲ. ಕಾಂಟ್ರಾಕ್ಟ್ ಅಕೌಂಟು ಕಂಪ್ಲೀಟ್ ವರ್ಕ್ ಆಗೋಗ್ಬಿಟ್ರೆ ಆಮೇಲಿಂದ ಅಲ್ಲಿ ಎಂಟ್ರಿ ಮಾಡ್ತೀವಿ. ಸೊ ಈಗ ಪೆಂಡಿಂಗ್ ಕಾಂಟ್ರಾಕ್ಟ್ ಇರೋದ್ರಿಂದ ಇದು ಸದ್ಯಕ್ಕೆ ಎಲ್ಲೂ ಬರೋದಿಲ್ಲ. ದೆನ್ ಕ್ಯಾಶ್ ರಿಸೀವ್ಡ್ ಎಲ್ಲಿ ಯೂಸ್ ಮಾಡ್ತೀವಿ ಸರ್? ಇದನ್ನು ನೋಷನಲ್ ಪ್ರಾಫಿಟನ್ನು ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಫಾರ್ಮುಲಾ ಮಾಡ್ತೀವಲ್ಲ, ಅಲ್ಲೊಂದು ಸಲ ಕ್ಯಾಶ್ ರಿಸೀವ್ಡ್ ಬೈ ವರ್ಕ್ ಸರ್ಟಿಫೈಡ್ ಅನ್ನೋ ಕಡೆ ಯೂಸ್ ಮಾಡ್ತೀವಿ. ಆಮೇಲೆ ಕಾಂಟ್ರಾಕ್ಟಿ ಅಕೌಂಟ್ ಮಾಡಬೇಕಾದ್ರೆ ಅಲ್ಲಿಂದ ನಾವು ಕ್ಯಾಶನ್ನು ರಿಸೀವ್ ಮಾಡ್ತೀವಿ. ಬೈ ಕ್ಯಾಶ್ ಅಂತ ಕ್ರೆಡಿಟ್ ಸೈಡಲ್ಲಿ ಎಂಟ್ರಿ ಮಾಡಿಬಿಟ್ಟು ಮತ್ತೆ ಬ್ಯಾಲೆನ್ಸ್ ಮಾಡ್ತೀವಿ ಅಕೌಂಟನ್ನು. ರೈಟ್. ಆಫ್ಟರ್ ದಿಸ್ ಮೂವಿಂಗ್ ಫರ್ದರ್ ವಿಲ್ ಸಿ ದಿ ಆನ್ಸರ್ ಹಿಯರ್. ಸೊ ಫಸ್ಟು ಕಾಂಟ್ರಾಕ್ಟ್ ಅಕೌಂಟ್ ಪ್ರಿಪೇರ್ ಮಾಡ್ತಾ ಇದ್ದೀವಿ.
ಡೆಬಿಟ್ ಸೈಡ್ ಬರಬೇಕಾಗಿರೋಂಥ ಐಟಮ್ಸ್ ಒಂದೊಂದ್ಸಲ ನೋಡ್ಕೊಂಬಿಡಿ. ಮೆಟೀರಿಯಲ್ಸ್ ಸೆಂಟ್ ಟು ಸೈಟ್, ಆಗಲೇ ಹೇಳಿದ್ವಲ್ಲ, ಕಾಂಟ್ರಾಕ್ಟ್ಗಾಗಿ ಕಳಿಸಿರುವಂತಹ ಮೆಟೀರಿಯಲ್ಸು ಡೆಬಿಟ್ ಆಗಬೇಕು, ಅದು ಎಕ್ಸ್ಪೆಂಡಿಚರು, ಅದನ್ನು ಡೆಬಿಟ್ ಮಾಡಬೇಕು. ಆಮೇಲೆ ವೇಜಸ್ಸು, ಲೇಬರ್ ಅಂತ ಕೊಟ್ಟಿದ್ರಲ್ಲ, ವೇಜಸ್ಸು ಆ್ಯಡ್ ಅಕ್ರೂಡ್, ನಾನು ಹೇಳಿದ್ನೆಲ್ಲ ವೇಜಸ್ಗೆ ಆ್ಯಡ್ ಮಾಡ್ಕೋಬೋದು ಅಥವಾ ಸಪ್ರೇಟಾಗಿ ತೋರಿಸ್ಬೋದು, ಬಟ್ ಇಲ್ಲಿ ಆ್ಯಡ್ ಮಾಡಿ ತೋರಿಸ್ಬಿಟ್ಟಿದ್ದೀನಿ. ವೇಜಸ್ ಆಲ್ರೆಡಿ ಪೇಯ್ಡ್, ವೇಜಸ್ ನಾಟ್ ಎಟ್ ಪೇಯ್ಡ್, ವೇಜಸ್ ಪೆಂಡಿಂಗ್, ವೇಜಸ್ ಔಟ್ಸ್ಟ್ಯಾಂಡಿಂಗ್, ವೇಜಸ್ ಅಕ್ರೂಡ್, ಎರಡು ಆ್ಯಡ್ ಮಾಡಿಕೊಂಡು ಶೋನ್ ಇನ್ ದಿ ಔಟರ್ ಕಾಲಮ್. ದೆನ್ ಪ್ಲ್ಯಾಂಟ್ ಇಶ್ಯೂಡ್, ಒರಿಜಿನಲ್ ವ್ಯಾಲ್ಯೂ 15,000 ಇಲ್ಲಿ ತೋರಿಸಿದ್ದೀವಲ್ಲ, ಉಳಿದಿದ್ದು ಆ ಕಡೆ ಹೋಗುತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸು. ದೆನ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ ಪ್ಲಸ್ ಆ್ಯಡ್ ಅಕ್ರೂಡ್, ಡೈರೆಕ್ಟ್ ಎಕ್ಸ್ಪೆಂಡಿಚರು ಇಲ್ಲೇ ಆ್ಯಡ್ ಮಾಡಿಕೊಂಡು ತೋರಿಸ್ಬಿಟ್ಟಿದ್ದೀವಿ. ಎಸ್ಟಾಬ್ಲಿಷ್ಮೆಂಟ್ ಚಾರ್ಜಸ್ಸು ಇಲ್ಲೇ ತೋರಿಸ್ಬಿಟ್ಟಿದ್ದೀವಿ 3,167. ಇದಿಷ್ಟು ಡೆಬಿಟ್ ಸೈಡು. ಕಮ್ ಟು ದ ಕ್ರೆಡಿಟ್ ಸೈಡ್. ಮೆಟೀರಿಯಲ್ಸ್ ರಿಟರ್ನ್ ಟು ಸ್ಟೋರ್ ಹೇಳಿದ್ನಲ್ಲ, ಇಲ್ಲೊಂದು ಸಲ ಕ್ರೆಡಿಟ್ ಆಗಬೇಕು ಮತ್ತು ಬ್ಯಾಲೆನ್ಸ್ ಶೀಟ್ ಹೋಗಬೇಕು ಅಂತ, ಅದನ್ನು ತೋರಿಸಿದ್ದೀವಿ. ಮೆಟೀರಿಯಲ್ಸ್ ಆನ್ ಹ್ಯಾಂಡ್ ಆನ್ 31st December, ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸು, ಇದು ರಿಟರ್ನ್ ಆಗಿರೋದು, ಇದು ಕ್ಲೋಸಿಂಗ್ ಸ್ಟಾಕ್. ಸೊ ಎರಡೂ ಕೂಡ ಅಸೆಟ್ಸೇ, ಎರಡು ಬ್ಯಾಲೆನ್ಸ್ ಶೀಟಲ್ಲಿ ಹೋಗಬೇಕು. ದೆನ್ ಪ್ಲ್ಯಾಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ 11,000, ಇಲ್ಲಿ 15,000 ಡೆಬಿಟ್ ಆಗಿದೆ, ಕ್ಲೋಸಿಂಗ್ ಬ್ಯಾಲೆನ್ಸಲ್ಲಿ ಕ್ರೆಡಿಟ್ ಆಗಿದೆ. ದೆನ್ ವರ್ಕ್ ಇನ್ ಪ್ರೋಗ್ರೆಸ್, ಅನ್ನೋ ಐಟಮ್ ಕೆಳಗಡೆ ಸರ್ಟಿಫೈಡು ಅನ್ಸರ್ಟಿಫೈಡ್ ಎರಡು ಬಿಡಬೇಕು. ಸರ್ಟಿಫೈಡ್ 1,95,000, ನಾಟ್ ಸರ್ಟಿಫೈಡ್ 4,500, ಎರಡು ಆ್ಯಡ್ ಮಾಡಿಕೊಂಡು ಹಾಕ್ಕೊಂಡ್ಬಿಟ್ಟು, ಸೊ ಯಾವ ಕಡೆ ಜಾಸ್ತಿ ಅಮೌಂಟ್ ಬರುತ್ತೆ ಅಂತ ನೀವು ಆ್ಯಡ್ ಮಾಡಿಕೊಂಡ್ರೆ 2,12,932 ಕ್ರೆಡಿಟ್ ಸೈಡು, ಅದನ್ನೇ ಬ್ಯಾಲೆನ್ಸ್ ಇಲ್ಲಿ ತೊಗೊಂಬಂದು ಹಾಕಿ ದೆನ್ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಯು ಆರ್ ಗೆಟಿಂಗ್ 28,275. ದಿಸ್ ಈಸ್ ಪ್ರಾಫಿಟ್, ದಟ್ ಮೀನ್ಸ್ ನೋಷನಲ್ ಪ್ರಾಫಿಟ್. ದಿಸ್ ಈಸ್ ನೋಷನಲ್ ಪ್ರಾಫಿಟ್. ಎನ್ ಪಿ ಅಂತ ಬರೋದ್ರೆ ನೆಟ್ ಪ್ರಾಫಿಟ್ ಅಲ್ಲ, ನೋಷನಲ್ ಪ್ರಾಫಿಟ್. ದ ಸೇಮ್ ನೋಷನಲ್ ಪ್ರಾಫಿಟ್ ಈಸ್ ಬ್ರಾಟ್ ಡೌನ್ ಟು ದಿ ಅದರ್ ಸೈಡ್. ನೋಷನಲ್ ಪ್ರಾಫಿಟನ್ನು ಬ್ರಾಟ್ ಡೌನ್ ಮಾಡ್ಕೊಳ್ಳಿ 28,275. ಈಗ ಈ ನೋಷನಲ್ ಪ್ರಾಫಿಟಲ್ಲಿ ಎಷ್ಟು ಅಮೌಂಟು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಹೋಗಬೇಕು, ಎಷ್ಟು ರಿಸರ್ವ್ಗೆ ಹೋಗಬೇಕು, ಇದನ್ನು ವರ್ಕ್ ಇನ್ ಪ್ರೋಗ್ರೆಸ್ಸು, ಬಟ್ ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ ಅಂತಲೇ ಕರಿತೀವಿ. ಡೋಂಟ್ ಕನ್ಫ್ಯೂಸ್. ಕೆಲವು ಪ್ರಾಬ್ಲಮ್ಸಲ್ಲಿ ರಿಸರ್ವ್ ಅಂತ ಕೊಟ್ಟಿದ್ದೀರಲ್ಲ ಸರ್, ಎರಡೂ ಒಂದೇ. WIP ರಿಸರ್ವ್, ಅದರ ಫುಲ್ ನೇಮ್ ಬಂದ್ಬಿಟ್ಟು WIP ರಿಸರ್ವ್, ರೈಟ್. ಸೊ ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? 28,275 ನೋಷನಲ್ ಪ್ರಾಫಿಟ್ ಇದೆ, 28,275 ನೋಷನಲ್ ಪ್ರಾಫಿಟ್ ಇದೆ, ಇಂಟು 1/3 2/3 ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ಟೋಟಲ್ ಕಾಂಟ್ರಾಕ್ಟ್ ಪ್ರೈಸ್ ಎಷ್ಟು? 2,50,000. ವರ್ಕ್ ಸರ್ಟಿಫೈಡ್ 1,95,000. ಅಲ್ಲಿಗೆ 1,95,000 ಡಿವೈಡೆಡ್ ಬೈ 2,50,000 ಇಂಟು 100 ಅಂತ ನೀವೇನಾದ್ರು ಪರ್ಸಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಂಬಿಟ್ರೆ, ಸೊ ವರ್ಕ್ ಕಂಪ್ಲೀಷನ್ ಪರ್ಸಂಟೇಜ್ ನಿಮಗೆ ಸಿಕ್ಬಿಡುತ್ತೆ. ಲೆಟ್ ಮಿ ಗಿವ್ ಯು ದ ಪರ್ಸಂಟೇಜ್ ಆಲ್ಸೋ. ಸೊ 1,95,000 divided by 2,50,000, that comes to around 78%. 78% ವರ್ಕ್ ಆಗಿದೆ. 78% ಕಾಂಟ್ರಾಕ್ಟು ಕಂಪ್ಲೀಟ್ ಆಗೋಗಿದ್ರೆ ಎಷ್ಟು ಪ್ರಾಫಿಟನ್ನು ನಾವು ಟ್ರಾನ್ಸ್ಫರ್ ಮಾಡಬೇಕು? 2/3. ಬಿಕಾಸ್ 50%ಇಂದ 90%ವರೆಗೆ, 50ರಿಂದ 90%ವರೆಗೆ ಕಂಪ್ಲೀಟ್ ಆಗಿದ್ರೆ ಎಷ್ಟು? 2/3 ಇಂಟು ಕ್ಯಾಶ್ ರಿಸೀವ್ಡ್, ಇಲ್ಲೇ ಇದೆ ಕ್ಯಾಶ್ ರಿಸೀವ್ಡ್ ಎಷ್ಟು? 1,80,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 1,95,000. ಸೊ 28,275 ನೆಟ್ ಪ್ರಾಫಿಟ್ ಇಂಟು 2/3 ಇಂಟು ಕ್ಯಾಶ್ ರಿಸೀವ್ಡ್ 1,80,000 ಡಿವೈಡೆಡ್ ಬೈ ವರ್ಕ್ ಸರ್ಟಿಫೈಡ್ 1,95,000. ಕ್ಯಾಲ್ಕುಲೇಷನ್ ಮಾಡಿಕೊಂಡ್ರೆ ನಿಮಗೆ ಯು ಶುಡ್ ಗೆಟ್ 17,400. ಆ್ಯಂಡ್ ಉಳಿದಿರೋದು ರಿಸರ್ವ್ 10,875 ಏನಾಗಬೇಕು? ರಿಸರ್ವ್ ಆಗಬೇಕು. ಸೊ ದಿಸ್ ಈಸ್ ಯುವರ್ ಕಾಂಟ್ರಾಕ್ಟ್ ಅಕೌಂಟ್. ಮೂವಿಂಗ್ ಫರ್ದರ್, ಬ್ಯಾಲೆನ್ಸ್ ಶೀಟನ್ನು ನೋಡ್ಕೊಂಡ್ಬಿಡಿ ಒಂದ್ಸಲ. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಆಗಲ್ಲ ಅಂತ ಆಲ್ರೆಡಿ ಹೇಳಿದ್ದೆ ನಾನು ನಿಮಗೆ. ಕ್ರೆಡಿಟ್ ಲಯಬಿಲಿಟಿ ಸೈಡಲ್ಲಿ ಔಟ್ಸ್ಟ್ಯಾಂಡಿಂಗ್ ವೇಜಸ್ 2,400, ಔಟ್ಸ್ಟ್ಯಾಂಡಿಂಗ್ ಡೈರೆಕ್ಟ್ ಎಕ್ಸ್ಪೆಂಡಿಚರ್ 240. ಅದು ಬಿಟ್ಟು ಪ್ರಾಫಿಟ್ ಇದ್ದರೆ ಇಲ್ಲೇ ಪ್ರಾಫಿಟ್ ತೊಗೋಬೇಕಾಗತ್ತೆ. ಪ್ರಾಫಿಟ್ ಇದೆಯಲ್ಲ, ಎಸ್, ಹೌ ಮಚ್ ಪ್ರಾಫಿಟ್ ಇಸ್ ದೇರ್? ವಿ ಹ್ಯಾವ್ 17,400. 17,400 ಪ್ರಾಫಿಟ್ ಫ್ರಮ್ ಕಾಂಟ್ರಾಕ್ಟ್. 17,400. 17,400, that should be
17,400. ಎಸ್, 17,400 ಪ್ರಾಫಿಟ್ ಇಲ್ಲಿ ತೋರಿಸ್ಬೇಕು. ಅದಾದ ಮೇಲೆ ಅಸೆಟ್ ಸೈಡ್ಗೆ ಬನ್ನಿ. ವರ್ಕ್ ಇನ್ ಪ್ರೋಗ್ರೆಸ್ಸು, ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ ಎರಡೂ ಆ್ಯಡ್ ಮಾಡಿಕೊಂಡು ಲೆಸ್ ಪ್ರಾಫಿಟ್ ಇನ್ ಸಸ್ಪೆನ್ಸ್. ಪ್ರಾಫಿಟ್ ಇನ್ ಸಸ್ಪೆನ್ಸ್ ಅಂದರೆ ಕನ್ಫ್ಯೂಸ್ ಆಗಬೇಡಿ, ರಿಸರ್ವ್, WIP ರಿಸರ್ವ್ ಪ್ರಾಫಿಟ್ ಅಂತ ಹೇಳ್ತೀವಲ್ಲ ಅದೇ. ಎಲ್ಲಿದೆ? 10,875 ಇಲ್ಲಿದೆ ನೋಡಿ, 10,875. ಇದನ್ನು ರಿಸರ್ವ್ ಅಂತೀವಲ್ಲ, ಇದನ್ನು ಇಲ್ಲಿ ಹಾಕಬೇಕು. ಸೊ ನಾನು ನಿಮಗೆ ಬ್ಯಾಲೆನ್ಸ್ ಶೀಟಲ್ಲಿ ಏನೇನು ಐಟಮ್ಸ್ ಬರಬೇಕು ಅಂತ ಒಂದು ಫಾರ್ಮ್ಯಾಟ್ ಕೊಟ್ಟಿದ್ದೀನಿ ನಾನು ನಿಮಗೆ. ವರ್ಕ್ ಸರ್ಟಿಫೈಡ್ ಪ್ಲಸ್ ವರ್ಕ್ ಅನ್ಸರ್ಟಿಫೈಡ್ ಮೈನಸ್ ರಿಸರ್ವ್ ಮೈನಸ್ ಕ್ಯಾಶ್ ರಿಸೀವ್ಡ್. ಸೊ ಆ ಫಾರ್ಮ್ಯಾಟ್ ನಿಮ್ಗೆ ಗೊತ್ತಿರಬೇಕು. ಮೈನಸ್ ಕ್ಯಾಶ್ ರಿಸೀವ್ಡ್ 1,80,000. ಸೊ ಅದನ್ನು ಲೆಸ್ ಮಾಡಿಕೊಂಡು ಉಳಿದಿರೋ ಐಟಮ್ 8,625 ಇಲ್ಲಿ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಸಲ ನೋಡ್ಕೊಳ್ಳಿ. ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡು ಎರಡೂ ಆ್ಯಡ್ ಆಗಬೇಕು. ವರ್ಕ್ ಸರ್ಟಿಫೈಡು, ವರ್ಕ್ ಅನ್ಸರ್ಟಿಫೈಡ್ 1,95,000 ಪ್ಲಸ್ 4,500 ದಟ್ ಕಮ್ಸ್ ಟು 1,99,500 ಎರಡೂ ಆ್ಯಡ್ ಆದಮೇಲೆ ರಿಸರ್ವ್, ವರ್ಕ್ ಇನ್ ಪ್ರೋಗ್ರೆಸ್ ರಿಸರ್ವ್ 10,875 ಲೆಸ್ ಆಗಬೇಕು, ಸಬ್ಟ್ರಾಕ್ಟ್ ಆಗಬೇಕು. ಲೆಸ್ ಮಾಡಿದ್ರೆ 1,88,625. ಅದರಲ್ಲಿ ಕ್ಯಾಶ್ ರಿಸೀವ್ಡ್ ಲೆಸ್ ಆಗಬೇಕು 1,80,000. ಲೆಸ್ ಮಾಡಿದ್ರೆ 8,625 ಈಸ್ ಯುವರ್ ಅಮೌಂಟ್ ಆನ್ ದಿ ಔಟ್ಸೈಡ್ ಬ್ಯಾಲೆನ್ಸ್. ದೆನ್ ಮೆಟೀರಿಯಲ್ಸ್ ಆನ್ ಹ್ಯಾಂಡ್ 31st ಡಿಸೆಂಬರ್ಗೆ ಅನ್ಯೂಸ್ಡ್ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಟೀರಿಯಲ್ಸ್ ಇದೆ ಅಂತ ಕೊಟ್ಟಿದ್ವಲ್ಲ, ಕಾಂಟ್ರಾಕ್ಟ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಹಾಕ್ಕೊಂಡಿದ್ವಲ್ಲ, ದ ಸೇಮ್ ಅಮೌಂಟ್ ದಟ್ ಶುಡ್ ಕಮ್ ಹಿಯರ್ 1,883. ದೆನ್ ಪ್ಲಾಂಟೆಡ್ ಸೈಟ್ ಕ್ಲೋಸಿಂಗ್ ಬ್ಯಾಲೆನ್ಸು 11,000. ಓಪನಿಂಗ್ 15 ಇತ್ತು, ಕ್ಲೋಸಿಂಗ್ 11 ಇತ್ತು, ಕ್ಲೋಸಿಂಗ್ 11,000 ಕಮಿಂಗ್ ಟು ದ ಬ್ಯಾಲೆನ್ಸ್ ಶೀಟ್. ಸೊ ಇದು ಬಿಟ್ಟು ಬ್ಯಾಲೆನ್ಸ್ ಶೀಟಲ್ಲಿ ಇನ್ನೇನು ಬರೋದಿಲ್ಲ. ಅಂದರೆ ಬ್ಯಾಲೆನ್ಸ್ ಶೀಟ್ ನಾರ್ಮಲಿ ನಮಗೆ ಎರಡೂ ಕಡೆ ಟೋಟಲ್ ಮಾಡಿ ಆ್ಯಡ್ ಮಾಡಿ ಅಭ್ಯಾಸ ಅಲ್ವಾ. ಬಟ್ ಇಲ್ಲಿ ಯು ಆರ್ ನಾಟ್ ಗೋಯಿಂಗ್ ಟು ಆ್ಯಡ್, ಯು ಆರ್ ನಾಟ್ ಗೋಯಿಂಗ್ ಟು ಟ್ಯಾಲಿ, ಇಟ್ ವಿಲ್ ನಾಟ್ ಬ್ಯಾಲೆನ್ಸ್. ಓನ್ಲಿ ಥಿಂಗ್ ಈಸ್ ಯಾವ್ಯಾವ ಐಟಮ್ ಬ್ಯಾಲೆನ್ಸ್ ಶೀಟ್ಗೆ ಬರಬೇಕು ಅದನ್ನು ಬರೆದು ತೋರಿಸಿದ್ರೆ ಸಾಕು. ಯು ನೀಡ್ ನಾಟ್ ಆ್ಯಡ್. ಓಕೆ, ಸೊ ದಟ್ಸ್ ಅಬೌಟ್ ಯುವರ್ ಬ್ಯಾಲೆನ್ಸ್ ಶೀಟ್. ಸೊ ಕಾಂಟ್ರಾಕ್ಟ್ ಅಕೌಂಟು ಬ್ಯಾಲೆನ್ಸ್ ಶೀಟು ಎರಡು ತೋರಿಸಿದ್ದೀನಿ. ಐ ಹೋಪ್ ಯು ಅಂಡರ್ಸ್ಟುಡ್ ದಿಸ್.